ಹಾಯ್ ಗೈಸ್. ಸೊ ಇವಾಗ ನಾನು ನಮ್ಮಮ್ಮನ ಆಫೀಸಿಂದ ಪಿಕ್ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀನಿ. ನಮ್ಮಮ್ಮನ ಆಫೀಸಿಗೆ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋದಾಗ ನಮ್ಮಮ್ಮಗೆ ಸ್ವಲ್ಪ ಜನ ಫ್ರೆಂಡ್ಸ್ ಬರ್ತಾರೆ ಮಾತಾಡ್ಸೋದಕ್ಕೆ. ಆ ಫ್ರೆಂಡ್ಸ್ ಯಾರು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಅವ್ರು ಎಂಟ್ರಿ ಆಗ್ತಿದ್ದಾರೆ. ನೋಟಿಸ್ ಇನ್ನೂ ಮಾಡಿಲ್ಲ ಯಾರೂ. ಇವಾಗ ನೋಡ್ರಿ ಒಬ್ಬೊಬ್ರು ಹೆಂಗೆ ಬರ್ತಾರೆ ಅಂತ ನೋಡಿದ ತಕ್ಷಣ ಅಲ್ಲಿ ನೋಡ್ರಿ ಆಲ್ರೆಡಿ 3 ಜನ ಬಂದರು. ಅದು 4 5 6 ಬಂದರು. ಒಬ್ಬೊಬ್ರಾದ್ಮೇಲೆ ಹೆಂಗೆ ಬರ್ತಾವ್ರು ಹಂಗೆ ನೋಡ್ತಾ ಇರ್ರಿ ಏನೇನು ಕಿತಾಪತಿ ಮಾಡ್ತಾರೆ ಅಂತ. ನಮ್ಮ ಮಮ್ಮಿ ಫಸ್ಟ್ ಯಾವಾಗಲೂ ಊಟ ಹಾಕಿ ಸಾಕೊಂಡಿರೋದು. ಇವಾಗ ಬಿಸ್ಕೆಟ್ ಕೊಟ್ಟಿಲ್ಲ ಅಂದರೆ ನಮ್ಮ ಅಮ್ಮನ ಅಲ್ಲಿಂದ ಜಾಗ ಖಾಲಿ ಮಾಡೋಕ್ಕೆ ಬಿಡಲ್ಲ. ನೀನು ಫಸ್ಟ್ ನಮಗೆ ಬಿಸ್ಕೆಟ್ ಕೊಡು, ಆಮೇಲೆ ಇಲ್ಲಿಂದ ಹೋಗುವಂಥ ಆರ್ಡರ್ಗಳಾಗ್ತಾವವು. ಮನೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲ, ಸಾಯಂಕಾಲ ಆದರೆ ಬಿಡ್ತದೇ ಇಲ್ಲ. ಅಷ್ಟೇ ಹೋಗು. ಒದೆ ಬಿಡುತ್ತೆ. ಕೈಯೆಲ್ಲ ಇಡ್ಕೊ. ಆಯ್ತು, ಹೋಗು, ಬಾಯ್. ಏನ್ರಿ ಹೇಳೋದು, ಈ ಪ್ರೀತಿಗೆ ತಾಯಿ ಪ್ರೀತಿನೇ ಅತಿ ಅಮೂಲ್ಯವಾದದ್ದು ಅಂತ ಅಂತಾರೆ. ಅದ್ರ ಜೊತೆಗೆ ಈ ಒಂದು ಮೂಕ ಪ್ರಾಣಿಗಳ ಪ್ರೀತಿ ನೋಡಿ, ನಾನು ನಿನಗೆ ಕಾಂಪಿಟೇಷನ್ನು ಅನ್ನೋ ರೇಂಜ್ಗೆ ಪ್ರೀತಿನ ತೋರಿಸ್ತಾ ಇದ್ದಾವೆ ಇವು. ಈ ನಾಯಿಗಳು ಹೆಂಗೆ ಗೊತ್ತಾ, ನಮ್ಮಮ್ಮಗೆ ಏನಾದರೂ ಆಫೀಸಲ್ಲಿ ಲೇಟಾಗಿ ಹೋಗ್ತಿದ್ದಾರೆ ಅಂದರೆ ಅರ್ಧ ದಾರಿವರೆಗೂ ಅವ್ರನ್ನ ಹೋಗಿ ಬಿಟ್ಟು ಸೇಫಾಗಿ ಕಳಿಸ್ಬಿಟ್ಟೆ ರಿಟರ್ನ್ ವಾಪಸ್ ಬರ್ತವೆ. ಏನು ಹೇಳಬೇಕು ಈ ಪ್ರೀತಿಗೆ, ಈ ಬಾಂಧವ್ಯಗೆ.